ನಾಯಿ ಮರಿಯನ್ನ ಬಟ್ಟೆ ಒಗೆದಂತೆ ಒಗೆದಿದ್ದಾಳೆ ಮಹಿಳೆ, ಅದು ಲಿಫ್ಟ್ನಲ್ಲಿ ಮಹಿಳೆ ಅಟ್ಟಹಾಸಕ್ಕೆ ನಾಯಿ ಮರಿ ಸಾವನ್ನಪ್ಪಿದೆ. ನಾಯಿ ಮರಿಯನ್ನ ಲಿಫ್ಟ್ ಒಳಗಡೆ ಬಟ್ಟೆ ಯಾವ ರೀತಿ ಎತ್ತಿ ಎತ್ತಿ ಒಗಿತಾರೋ ಆ ರೀತಿ ಒಗೆದಿದ್ದಾಳೆ ಮಹಿಳೆ. ಲಿಫ್ಟ್ನಲ್ಲಿ ಮಹಿಳೆಯ ಅಟ್ಟಹಾಸಕ್ಕೆ ನಾಯಿ ಮರಿ ಕೊನೆಯುಸಿರೆಳೆದಿದೆ, ಸಾವನ್ನಪ್ಪಿದೆ. ಬೆಂಗಳೂರಿನ ಬಾಗಲೂರಿನ ಅಪಾರ್ಟ್ಮೆಂಟ್ನಲ್ಲಿ ಆಗಿರೋ ಅಂಥ ಘಟನೆ ಇದು. ನಾಯಿ ಸಾಕೋಕೆ ಇದ್ದ ಮಹಿಳೆಯಿಂದಲೇ ಈ ನೀಚ ಕೃತ್ಯ ಎಸಗಲಾಗಿದೆ. ಗೂಫಿ ಎಂಬ ಮುದ್ದಾದ ನಾಯಿ ಮರಿಯನ್ನ ಕೊಂದಿದ್ದಾಳೆ ಪುಷ್ಪಲತಾ. ಅಮಾನವೀಯ ಕೃತ್ಯ ಲಿಫ್ಟ್ನೊಳಗೆ ಇದ್ದಂಥ CCTVಯಲ್ಲಿ ಸರಿಯಾಗಿದೆ. ಶ್ವಾನದ ಸಾವಿಂದ ಆಘಾತಕ್ಕೆ ಒಳಗಾಗಿದ್ದಾರೆ ಮಾಲಕಿ ರಾಶಿ. ಪುಷ್ಪಲತಾ ವಿರುದ್ಧ ಬಾಗಲೂರು ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾಳೆ. ನಾಯಿ ಮರಿನ ನೋಡ್ಕೊಳ್ಳೋಕ್ಕೆ ಅಂತಲೇ ಅಪಾಯಿಂಟ್ ಮಾಡ್ಕೊಂಡಿದ್ರು ಇದನ್ನ, ಆದರೆ ಬಟ್ಟೆ ಒಗೆಯೋ ಅಂತೆ ಒಗೆದಿದ್ದಾಳೆ ನಾಯಿ ಮರಿ. ನೋಡಿ, ಲಿಫ್ಟ್ನಲ್ಲಿ ಇರುವಂಥ CCTVಯ ದೃಶ್ಯ ನ್ಯೂಸ್ ಫಸ್ಟು ಕೂಡ ಲಭ್ಯ ಆಗಿದೆ. ಯಾವ ರೀತಿ ಕ್ರೌರ್ಯವನ್ನು ಮೆರೆದಿದ್ದಾಳೆ ಈಕೆ. ಬಾಯಿಲ್ಲದ ಪ್ರಾಣಿನ ಬಟ್ಟೆ ಒಗೆಯುವಂತೆ ಒಗೆದು ಅದನ್ನು ಸಾಯಿಸ್ಬಿಟ್ಟಿದ್ದಾಳೆ ಲಿಫ್ಟ್ನಲ್ಲಿ ಇರುವಂಥ CC ಕ್ಯಾಮ್ರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಬಾಗಲೂರು ಠಾಣೆಯಲ್ಲಿ ಪುಷ್ಪಲತಾ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ನಾಯಿ ಮಾಲಕಿ ರಾಶಿ ಕೊಟ್ಟಿರುವಂಥ ದೂರನ್ನು ಆಧರಿಸಿ ಈಗ ಪುಷ್ಪಲತಾಳನ್ನು ಬಂಧಿಸಿದ್ದಾರೆ ಪೊಲೀಸರು. ಯಾವ ರೀತಿಯ ಕ್ರೌರ್ಯ ಇದು ಅಂತ ಹೇಳಿದ್ರೆ, ಲಿಫ್ಟ್ನಲ್ಲೇ ನಾಯಿ ಮರಿನ ಬಟ್ಟೆ ಒಗೆಯೋ ರೀತಿ ಒಗೆದಿದ್ದಾಳೆ ಈಕೆ, ಅದು CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ನಾಯಿ ಮರಿ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಲಿಫ್ಟ್ನಲ್ಲಿ ಮಹಿಳೆಯ ಅಟ್ಟಹಾಸಕ್ಕೆ ನಾಯಿ ಮರಿ ಕೊನೆಯುಸಿರೆಳೆದಿದೆ. ಲಿಫ್ಟ್ನಲ್ಲಿ ಮಹಿಳೆಯ ಅಟ್ಟಹಾಸ, ಈಗ ನಾಯಿ ಮರಿ ಸಾವನ್ನಪ್ಪಿದೆ. ನಾಯಿ ಸಾಕೋಕೆ ಇದ್ದಂಥ ಮಹಿಳೆ ಇವಳಿಂದಲೇ ನೀಚ ಕೃತ್ಯ ಆಗಿದೆ. ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಬಟ್ಟೆ ಒಗೆಯುವಂತೆ ಒಗೆದಿದ್ದಾಳೆ ಆ ನಾಯಿ ಮರಿಯನ್ನ. ನೋಡಿ, ಒಂದ್ ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಸಾವನ್ನಪ್ಪಿರುವಂಥ ಶ್ವಾನ ಇದೆ, ಮುದ್ದಾದ ನಾಯಿ ಮರಿ. ಇನ್ನು ಲಿಫ್ಟ್ನ ಒಳಗಡೆ ಕ್ರೌರ್ಯವನ್ನು ಮೆರೆದಂಥ ಪುಷ್ಪಲತಾ, ಆಕೆಯನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೆ ನಾಯಿ ಮರಿನ ನೋಡ್ಕೊಳ್ಳಿಕ್ಕೆ. ಆಕೆ ಲಿಫ್ಟ್ನಲ್ಲಿ ನಾಯಿ ಮರಿಯನ್ನು ಬಟ್ಟೆ ಒಗೆಯುವಂತೆ ಒಗೆದಿದ್ದಾಳೆ. ಇನ್ನೊಂದು ಕಡೆ ನೋಡ್ತಾ ಇದ್ದೀವಲ್ಲ, ಈಕೆ ನಾಯಿ ಓನರ್ ರಾಶಿ, ಆ ನಾಯಿಯನ್ನು ಮಾಲಕಿ ರಾಶಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಗತಿ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಲಿಫ್ಟ್ನಲ್ಲೇನೆ ಬಟ್ಟೆ ಒಗೆಯೋ ರೀತಿ ನಾಯಿನ ಎತ್ತಿ ಹೊಡೆದು ಆಕೆ ಸಾಯಿಸಿದಾಳೆ. ಯಾಕಂತ ಈ ರೀತಿ ಮಾಡಿದ್ದಾಕೆ? ಮಧುಸೂದನ್, ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇದುವರೆಗೂ ಕೂಡ ಸಿಕ್ಕಿಲ್ಲ. ಬಹುಶಃ ಈ ರೀತಿಯಾದಂತಹ ವಿಲಕ್ಷಣ ವರ್ತನೆ ತೋರಿಸ್ತಾ ಇರೋದ್ರಿಂದಲೇ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಮನುಷ್ಯರ ಮೇಲಾಗ್ಲಿ ಪ್ರಾಣಿಗಳ ಮೇಲಾಗ್ಲಿ ಮನುಷ್ಯತ್ವ ಅನ್ನೋದು ಇವತ್ತಿನ ಕಾಲದಲ್ಲಿ ಕಳ್ಕೊಳ್ತಾ ಇದ್ದಾರೆ. ಆ ನಾಯಿ ಈಕೆಗೆ ಏನು ಕೂಡ ಮಾಡಿರ್ಲಿಲ್ಲ. ಅಂದ್ರೆ ಗೂಫಿ ಅನ್ನುವಂತಹ ಕ್ಯೂಟ್ ಆಗಿರುವಂತಹ ನಾಯಿ ಅದು. ಆ ನಾಯಿ ಕಳೆದ 4 ವರ್ಷಗಳಿಂದಲೂ ಕೂಡ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ರಾಶಿಯವರು ಆ ನಾಯಿಯೊಂದಿಗೆ ವಾಸವಾಗಿದ್ರು. ಆ ನಾಯಿಯನ್ನ ನೋಡ್ಕೊಳ್ಳೋದಕ್ಕೋಸ್ಕರನೇ ಪುಷ್ಪಲತಾ ಅವ್ರನ್ನ ಕೆಲ್ಸಕ್ಕೆ ತಗೊಳ್ತಾರಂತೆ. ಈ ಹಿಂದೆಯೂ ಕೂಡ ನಾಯಿ ಒಂದ್ಸಲ ಆಕೆಯ ಮೈ ಮೇಲೆ ಬಂದಾಗ ಆಕೆ ಅದನ್ನ ತುಳಿದು ಬಿಸಾಕಿದ್ರಂತೆ. ಸೊ ಅಂದ್ರೆ ಜಸ್ಟ್ ತಳ್ಳಿದ್ರಂತೆ. ಆ ಸಂದರ್ಭದಲ್ಲೂ ಕೂಡ ರಾಶಿಯವರಿಗೆ ಮನವರಿಕೆ ಮಾಡಿದ್ರು, ಹೀಗೆಲ್ಲ ಮಾಡ್ಬೇಡಿ, ನಾಯಿಗೆ ಪೆಟ್ಟಾಗತ್ತೆ ಅಂತೆಲ್ಲ ಹೇಳೋ ಪ್ರಯತ್ನ ಮಾಡಿದ್ರು. ಅದಾದ ಬೆನ್ನಲ್ಲೇ ಈಗ ಏಕಾಏಕಿಯಾಗಿ ವಾಕಿಂಗ್ಗೆ ನಾಯಿಯನ್ನ ಕರ್ಕೊಂಡು ಹೋಗಿದಂತಹ ಸಂದರ್ಭದಲ್ಲಿ ಪುನಃ ಲಿಫ್ಟ್ಗೆ ಬರುವಾಗ ನಾಯಿಯನ್ನ ಎತ್ತು ಒಗೆದು ಬಿಸಾಕಿರುವಂತಹ ದೃಶ್ಯಾವಳಿ CCTVಯಲ್ಲಿ ಸರಿಯಾಗಿದೆ. ರಾಶಿಯವರು ಆ ಬಗ್ಗೆ ಪ್ರಶ್ನೆ ಮಾಡಿದಾಗ ಆಕೆ ಹೇಳುವಂತದ್ದು, ಪುಷ್ಪಲತಾ ಹೊರಗಡೆ ಹೋದಾಗ ನಾಯಿ ಇದ್ದಕ್ಕಿದ್ದಂತೆ ಹಿಂಗಾಗಿ ಸತ್ತೋಯ್ತು ಅಂತ ಹೇಳ್ತಾರೆ. ಎಲ್ಲೂ ಕೂಡ ತಾನು ಹೊಡೆದಿರೋ ಬಗ್ಗೆ ಹೇಳೋದಿಲ್ಲ. 2 ದಿನ ಹಂಗೆ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಅಕ್ಟೋಬರ್ 31 ಘಟನೆ ಇದು. ಅದಾದ್ಮೇಲೆ ರಾಶಿಗೆ ಡೌಟ್ ಬಂದು ಅಲ್ಲಿದ್ದಂತಹ ಸೆಕ್ಯೂರಿಟಿ ಬಗ್ಗೆ ಕೇಳ್ತಾರೆ, ಏನಾಗಿತ್ತು ಅಂತ. ಸೆಕ್ಯೂರಿಟಿ ಹೇಳ್ತಾರೆ, ಲಿಫ್ಟ್ ಒಳಗಡೆ ಹೋಗುವವರೆಗೂ ಸರಿ ಇತ್ತು, ಲಿಫ್ಟ್ ಒಳಗೆ ಹೋದ್ಮೇಲೆ ಏನಾಯ್ತು ಗೊತ್ತಿಲ್ಲ. ಪ್ರಗತಿ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀರಿ. ಇನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ನಾಯಿ ಮಾಲಕಿ ರಾಶಿ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಶಿ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ. ಹೇಗಾಯ್ತು ಇದು? ಪುಷ್ಪಲತಾ ಅವರ ಅಟ್ಟಹಾಸ ನೋಡ್ತಾ ಇದ್ದೀವಿ, ನಿಮ್ಗೆ ಹೇಗೆ ಗೊತ್ತಾಯ್ತು? ಇದು ಏನಾಗಿದೆ ಆಕ್ಚುಲ್ ಆಗಿ ಇಲ್ಲಿ ಪ್ರಕರಣ?
ಏನಿಲ್ಲ ನಾವು ಅವ್ರನ್ನ ಖಾಲಿ ನಾಯಿ ನೋಡಕ್ ಇಟ್ಟಿದ್ವಿ. ನಾಯಿಯನ್ನು ಊಟ ಹಾಕೋದು, ಆಮೇಲೆ ಕರ್ಕೊಂಡು ಹೊರಗಡೆ ಬರೋದು ಅಷ್ಟೇ. ನಮ್ ಜೊತೆ ತುಂಬಾ ಚೆನ್ನಾಗಿದ್ರು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ರು. ನಾವು ಅಷ್ಟು ತಬ್ಬಿ ಇದೆಲ್ಲ ಮಾತಾಡ್ತಾ ಇದ್ವಿ ದಿವಸದಲ್ಲಿ ಎಲ್ಲ. ಆಮೇಲೆ ನಾನು ಹೇಳ್ದೆ, ಅವ್ರದ್ದು 3 ಟೈಮ್ ಹೊರಗಡೆ ಕರ್ಕೊಂಡು ಹೋಗ್ತಾರೆ. 31st ಮೊನ್ನೆ ಸಂಜೆ 3:59 ಆಗ್ಬೇಕಾದ್ರೆ ನಾಯಿಯನ್ನು ಕರ್ಕೊಂಡು ಹೋದವರು ಕೆಳಗಡೆ ಹೋಗ್ಬಿಟ್ಟು ಮೇಲೆ ಬಂದು ಹೇಳಿದ್ದಾರೆ, ನಾಯಿ ಹೇಳ್ತಾ ಇಲ್ಲ, ನಾಯಿ ಏನಾಗ್ತಾ ಇಲ್ಲ, ಒಂದು ಬನ್ನಿ ನೀವು ಅಂತ. ಹಾಗೆ ನಾನೇನೋ ನಾಯಿ ಸುಮ್ಮನೆ ಬಿದ್ದಿರ್ಬೇಕೇನೋ, ತಾಗಿದೇನೋ ಅಂತ ಹೋಗ್ತೀನಿ, ನಾಯಿ ನಾಲಗೆನೆ ಹೊರಗಡೆ ಹಾಕಿದೆ. ನಂಗೆ ಆದ್ರೂ ಅವ್ರ ಮೇಲೆ ಒಂದು ಡೌಟು ಕೂಡ ಬಂದಿರ್ಲಿಲ್ಲ, ಒಂದು ಡೌಟು ಇಲ್ಲ, ಯಾವುದೂ ಇಲ್ಲ ಅವರ ಮೇಲೆ. ಆಮೇಲೆ ಮತ್ತೆ ನೆಕ್ಸ್ಟ್ ದಿವಸ ನಾವು ಹೋಗಿ ಅದನ್ನು ಬರಿಯಲೆಲ್ಲ ಮಾಡಿದ್ವಿ ಕೆಂಗೇರಿಯಲ್ಲಿ. ಮತ್ತು ನಂಗೆ ಡೌಟ್ ಇರ್ಲಿಲ್ಲ. ಸುಮ್ಮನೆ ಆದ್ರೂ ನಾನು ಕೆಳಗಡೆ ಬೇಸ್ಮೆಂಟ್ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಜೊತೆ ಕೇಳಿದೆ, ಅಣ್ಣ ನಿಮ್ಗಾದ್ರೂ ಗೊತ್ತಿದೆಯಾ ಏನಾಗಿರ್ಬೋದು ಅಂತ. ಅದಕ್ಕೋಸ್ಕರ ಸೆಕ್ಯೂರಿಟಿ ಹೇಳ್ದ, ಮೇಡಮ್ ಲಿಫ್ಟ್ ಒಳಗಡೆ ಏನಾದ್ರೂ ಆಗಿರ್ಬೇಕು, ಇಲ್ಲಾಂದ್ರೆ ಅದ್ರ ಬೆಲ್ಟಿಂದಾಗಿ ಆಗಿರ್ಬೇಕು ಅಂತ. ಹಂಗೆ ಸ್ವಲ್ಪ ಡೌಟ್ ಬಂತು. ನೋಡೋಣ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೋಡಿ ಒಂದ್ಸಲಿ CC ಕ್ಯಾಮರಾ ಚೆಕ್ ಮಾಡು. ಮತ್ತು ಸದ ನೋಡಿ ನಂಗೆ ತಲೆ ಇದಾಗುತ್ತೆ ಅಂತ ಬೇಡ 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 ಆದ್ರೂ ಹೋಗಿ ಚೆಕ್ ಮಾಡ್ಬೇಕಾದ್ರೆ ನಂಗೆ ಈ ವಿಡಿಯೋ ಸಿಕ್ಕಿದೆ. ಎಷ್ಟು ವರ್ಷದಿಂದ ಪುಷ್ಪಲತಾ ಅವರು ಆ ಒಂದು 1.5 ತಿಂಗಳು ಸರ್, ಖಾಲಿ 1.5 ತಿಂಗಳಿಂದ. ಅದು ಮನೆಯಲ್ಲಿ ಏನು ಬೇರೆ ಕೆಲಸ ಇಲ್ಲದೆ ಖಾಲಿ ನಾಯನ್ನು ನೋಡ್ಕೊಳ್ಳಕ್ಕೆ ಅಷ್ಟೇ. ಈ ಹಿಂದೆ ಕೂಡ ಪುಷ್ಪಲತಾ ಅವರು ಒಂದ್ಸತಿ ನಾಯಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇತ್ತು. ಇಲ್ಲ, ಹಲ್ಲೆ ಅಂತ ಅಲ್ಲ. ನಾನು ಆಕ್ಚುಲಿ ಹಾಲಲ್ಲೇ ಕೂತು ಟಿವಿ ನೋಡ್ತಾ ಇದ್ವಿ. ನೋಡ್ಬೇಕಾದ್ರೇನೆ ನಾಯಿ ಪಾಪ ಅದು ಮೇಲ್ ಬರುತ್ತೆ ಸ್ವಲ್ಪ ಹಿಂಗೆ ಆಟ ಆಡ್ಕೊಂಡು, ಅದನ್ನು ದೂಡಿದ್ರು. ಆಗ ಕೂಡ ಹೇಳಿದ, ಅಕ್ಕ ನೀವು ನೋಡಿ, ನಿಮ್ಗೆ ಆಗದಿದ್ರೆ ತೊಂದ್ರೆ ಇಲ್ಲ, ಇದು ಮಾಡ್ಬೇಡಿ, ಅವನಿಗೆ ಶೂ ಅಂತ ಹೇಳಿ ಅವನು ಹೋಗ್ಬಿಡ್ತಾನೆ ಆಚೆ, ಹೊಡಿಯೋದೆಲ್ಲ ಮಾಡಬೇಡಿ. ಆಗ ಒಂದು ಮಾತು ಹೇಳಿಲ್ಲ, ಏನ್ ಮಾತು ಮಾತಾಡ್ಲಿಲ್ಲ ಅವರು. ಆದ್ರೂ ಹೀಗೆ ಮಾಡ್ತಾರೆ ನಾನು ನೆನ್ಸಿ ಕೂಡ ಇರ್ಲಿಲ್ಲ. ಮೇಲೆ ಬಂದ್ಬಿಟ್ಟು ನಾಟಕ ಆಡ್ತಾ ಇದ್ದಾರೆ ಕೂಗ್ತಾ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಅಲ್ಲಿ ಸೆಕ್ಯೂರಿಟಿ ಎಲ್ಲರೂ ಮಾತಾಡ್ತಿದ್ರು, ಸಣ್ಣ ನಾಯಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅಂತ. ಅದು ಅಲ್ಲದೆ ಆ ಬ್ರೀಡು 20 ವರ್ಷ ಬದುಕೋ ಬ್ರೀಡ್ ಅದು. ಬಹಳ ಅಟ್ಯಾಚ್ಮೆಂಟ್ ಇತ್ತು ರಾಶಿ ಅವರೇ ನಿಮ್ಗೆ ಆ ನಾಯಿ ಜೊತೆ? ಹೌದು, ತುಂಬಾ. ಬಿಕಾಸ್ ನಾವು ಮಕ್ಕಳಾಗೆ ನೋಡ್ಕೊಂಡಿದ್ದೆ ನಾನು. ಅದು ಸಹ ಅವ್ರಿಗೆ ಅಷ್ಟು ಒಳ್ಳೇದ್ರಲ್ಲಿ ಹೇಳಿದ್ದೆ, ನೀವು ನನ್ಗೆ ಯಾವ್ದು ಮಾಡದಿದ್ರು ತೊಂದ್ರೆ ಇಲ್ಲ, ನಾಯಿಯನ್ನು ನೋಡ್ಕೊಂಡ್ರೆ ಸಾಕು, ಅವನನ್ನೊಂದು ನೋಡ್ಕೊಳ್ಳಿ ಅಂತ. ಅದು ಲಿಫ್ಟ್ ವಿಡಿಯೋ ನೋಡಿದ್ರೆ ನೀವು, ಅದ್ರಲ್ಲಿ 2 ನಾಯಿ ಇದೆ. ಒಂದು ಇವನ್ ಗೂಫಿ ಹೆಸರು, ಇವನ್ ಸತ್ತೋದವನು. ಇನ್ನೊಬ್ಬ ಡಸ್ಕಿ ಅಂತ, ಅವ್ನ್ ಗೂಫಿ ಸ್ಮಾಲ್, ಅವನು 3 kg ಇರೋದು. ಅವನು 4 years ಆಗಿದೆ ಅವನಿಗೆ. ಇನ್ನೊಬ್ಬ ಡಸ್ಕಿ, ಅವನು 4.5, ಅವನು ಮೀಡಿಯಂ ಸೈಜ್. ಸೊ ಅವನಿಗೆ ಇವಳು ಹೊಡಿಲಿಲ್ಲ ಯಾಕೆ ಅಂತ ಹೇಳಿದ್ರೆ, ಅವ್ನು ಸ್ವಲ್ಪ ಜೋರಿದ್ದಾನೆ, ಅವ್ನು ಕಚ್ಬಿಡ್ತಾನೆ ಅವನಿಗೆ ತಾಗಿದ್ರೆ. ಬಟ್ ಗೂಫಿ ಹಂಗಲ್ಲ, ನೀವು ಹೊಡೆದ್ರು ಅವ್ನು ಬರ್ತಾನೆ ಪುನಃ. ಯಾತಕ್ಕೋಸ್ಕರ ಮಾಡಿರ್ಬೋದು ಈ ರೀತಿ ಪುಷ್ಪಲತಾ ಅವರು? ನಾವು ಅವರನ್ನು ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗಿ ಅವ್ರ ಮೇಲೆ FIR ಎಲ್ಲ ಆಗಿದೆ. ಸೊ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಮ್ಯಾಮ್ ಶೈಲಜಾ ಅವ್ರು ಹೇಳಿದ್ರು, ಯಾಕಮ್ಮ ಏನಾದ್ರೂ ಆಯ್ತಾ ನಿಮ್ಗೆ, ಓನರ್ ಮೇಲೆ ಸಿಟ್ಟಿತ್ತ, ಇಲ್ಲ ಓನರ್ ಬೈದಿದ್ರ, ಇಲ್ಲಾಂದ್ರೆ ನಾಯಿ ಏನಾದ್ರು ಕಚ್ಚಿತ್ತ? ಯಾವ್ದಕ್ಕೂ ಉತ್ತರ ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕೆ ಸಾಯಿಸಿದ್ರಿ ನಾಯಿಯನ್ನು ಹೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ ಅವಳ ಜೊತೆ. ಅಂದ್ರೆ ಪುಷ್ಪಲತಾ ಅವ್ರ ಪರಿಚಯ ಆಗಿದ್ದು ಹೇಗೆ ನಿಮ್ಗೆ ರಾಶಿ ಅವರೇ? ಈಗ ನಮಗೆ ಇದು ಬ್ರಿಲಿಯಂಟ್ ಮ್ಯಾನ್ ಪವರ್ ಸರ್ವಿಸಸ್ ಅಂತ ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಯಿಂದ ನಾವು ಕಾಂಟ್ಯಾಕ್ಟ್ ಮಾಡಿಸಿದ. ಅಂದ್ರೆ ನಮ್ಗೆ ಹಿಂಗೆ ಸುಮ್ನೆ ಹೀಗೆ ಕರೆದ್ರೆ ಬಾಯಿ ಮಾತಲ್ಲಿ, ಅಂದ್ರೆ ಅವರು ಏನ್ ನೋಡ್ಕೊಳ್ತಾರೆ ಇಲ್ವಾ ಅಂತ ನಮ್ ತಲೆಯಲ್ಲಿ. ಅದಕ್ಕೋಸ್ಕರ ನಾವು ಏಜೆನ್ಸಿ ಅದೇ ಪ್ರೂಫ್ ಇರುತ್ತೆ, ಎಲ್ಲ ಅವರ ಬ್ಯಾಕ್ ಗ್ರೌಂಡ್ ಚೆಕ್ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ಏಜೆನ್ಸಿಯಿಂದ ಕರ್ಸಿದ್ದು. ಏನ್ ಸ್ಯಾಲ್ರಿ ಕೊಡ್ತಾ ಇದ್ರಿ ಪುಷ್ಪಲತಾ ಅವ್ರಿಗೆ? 22,000 ಸ್ಯಾಲ್ರಿ ಕೊಡ್ತಾ ಇದ್ವಿ ನಾವು. 22,000 ಖಾಲಿ ನಾಯಿ ನೋಡಕ್ಕೆ. ಅದು ಅವರು 24/7 ಮೇಡ್ ಆಗಿದ್ರು. ಓಕೆ. ಸೊ ಇವಾಗ ಕಾನೂನು ಕ್ರಮಕ್ಕೆ ಮುಂದಾಗಿದ್ದೀರಿ ಆಕೆ ಮೇಲೆ? ಹೌದು. ಓಕೆ. ಈ ರೀತಿ ಕೃತ್ಯ ಮಾಡೋ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ? ಏನಿಲ್ಲ, ಯಾರನ್ನ ಸಹ ನಂಬಾರ್ದಷ್ಟೇ. ಸುಮ್ನೆ ಏನಂತ ಹೇಳ, ಯಾರನ್ನ ನಂಬಾರ್ದಿನ್ನು. ಅಷ್ಟು ಪಾಪ, ಅದಿಷ್ಟು ಸಣ್ಣದನ್ನ ಉಳ್ಕೊಂಡಿದ್ರೆ ಅವಳು ಸ್ವಲ್ಪ ದಿವಸ ಆಗ್ತಿರಲ್ಲ ನನ್ನನ್ನೇ ಸಾಯಿಸ್ತಾ ಇದ್ಲು. ಅಲ್ಲಿ ಸ್ಟೇಷನ್ ಅಲ್ಲಿ ಹೆಂಗ್ ನಿಂತ್ಕೊಂಡಿದ್ದಾಳೆ, ಅವಳಿಗೆ ಒಂದು ಮಾತು ಮಾತಾಡಕ್ ಬರ್ತಾ ಇಲ್ಲ. ಅಲ್ಲ, ನೀವು ಇವಾಗ ಒಂದು ಪದ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ದಿನ ಇದ್ರೆ ನಮ್ಮನ್ನೇ ಸಾಯಿಸ್ತಾ ಇದ್ರು ಅಂತ. ಯಾಕೆ ಅಷ್ಟು ದ್ವೇಷ ಯಾಕೆ? ಇಲ್ಲ ಸರ್, ನಂಗೆ ಅನ್ಸುತ್ತೆ. ಅಂದ್ರೆ ಅದು ಪಾಪ, ನೀವು ಆ ವಿಡಿಯೋ ನೋಡಿದ್ರೆ ನಾಯಿ ಸುಮ್ಮನೆ ಕೂತ್ಕೊಂಡಿದ್ದೆ ಅದ್ರಲ್ಲಿ, ಅದನ್ನು ಎಳ್ದು ಹೊಡಿತಾಳೆ ಅಂದ್ರೆ ಏನ್ ಹೇಳೋದು, ಯಾರ ನಂಬೋದೇನು? ಅಷ್ಟು ನಂಬಿಕೆ ಇತ್ತು, ಅಷ್ಟು ನಮ್ಮ ಮನೆಯಲ್ಲೇ ಇಟ್ಟು 24 ಗಂಟೆ ಮನೆಯಲ್ಲೇ ಇದ್ರು. ಅವ್ರಿಗೋಸ್ಕರ ಒಂದು ರೂಮ್ ಸಮೇತ ಕೊಟ್ಟಿದ್ವಿ.
ಇರಿ ಇಲ್ಲೇ ನಾಯಿಯನ್ನೆಲ್ಲ ನೋಡ್ಕೊಂಡಿರಿ ಅಂತ ಅಷ್ಟು ನಂಬಿಕೆ ಇತ್ತು. ಈ ರೀತಿ ಮೂಕ ಪ್ರಾಣಿಯನ್ನ ಹಿಂಸೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ರಾಶಿ ಅವರೇ. ಅದು ಕೂಡ ಒಂದು ದೊಡ್ಡ ನಾಯಿ ಆದ್ರೆ ಒಂದು ಅರ್ಥ ಆಗಿತ್ತು, ಒಂದು ಓಕೆ ಅವ್ರಿಗೆ ಸಿಟ್ಟು ಬಂತ, ಒಂದು ಪೆಟ್ಟು ಹೊಡಿಯೋದಪ್ಪ ಓಕೆ ತೊಂದ್ರೆ. ಅದನ್ನಷ್ಟು ಇವರು ಗಟ್ಟಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಗಟ್ಟಿ ಶಕ್ತಿಯನ್ನ ಆ ನಾಯಿ ಜೊತೆ ತೋರ್ಸೋದಾ? ಅದು ಕೂಡ ಅವ್ರು ಹೇಳ್ತಾ ಇದ್ದಾರೆ, ಏನಮ್ಮ ಅವ್ರ ನಿಮ್ಗೆ ಓನರ್ ಜೊತೆ ಸಿಟ್ಟಿತ್ತ ಎಲ್ಲ ಜಗಳ ಆಡಿದ್ದೀರಾ ನೀವು? ಇಲ್ಲ, ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತೆ ಯಾಕೆ ಹೊಡ್ದಿ? ಅದಕ್ಕೆ ಉತ್ತರನೇ ಇಲ್ಲ, ಸುಮ್ನೆ ನಿಂತ್ಕೊಂಡಿದ್ದಾರೆ. ಈಗ ಅವ್ರ ಫ್ಯಾಮಿಲಿಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನನ್ಗೆ, ಎಲ್ಲಿ ಬರ್ಬೇಕು ನಾವು, ಅವ್ರು ನಮ್ ತಂಗಿ ಗರ್ಭಿಣಿ, ಅವ್ರು ಬರ್ತಿದ್ರೆ ಅವ್ರಿಗಾಗ್ಬೇಕಾದ್ರೆ ಮಕ್ಳು, ನಮ್ಗಾಗ್ಬೇಕಾದ್ರೆ ಮಕ್ಳು ಅಲ್ವಾ ಹಾಗಾದ್ರೆ. ಇದು ಎಲ್ರಿಗೂ ಈ ಒಂದು ಇದು ಎಲ್ರಿಗೂ ರೀಚ್ ಆಗ್ಬೇಕು. ಬಿಕಾಸ್ ಏನ್ ನನ್ನ ನಾಯಿ ಜೊತೆ ಆಗಿದೆ, ಬೇರೆ ಯಾರ ನಾಯಿ ಜೊತೆ ಕೂಡ ಖಂಡಿತ ಖಂಡಿತ ರಾಶಿ ಅವರೇ, ಇದು ನಿಜಕ್ಕೂ ಕೂಡ ಅಮಾನವೀಯ ಕೃತ್ಯನೇ. ಮೂಕ ಪ್ರಾಣಿಯ ಮೇಲೆ ಈ ರೀತಿ ಏಕಾಏಕಿ ಹಲ್ಲೆಯನ್ನು ಮಾಡಿ ಅದನ್ನು ಸಾಯಿಸೋದು ನಿಜಕ್ಕೂ ಕೂಡ ಖಂಡನೀಯ. ನಿಮಗೆ ನ್ಯಾಯ ಸಿಕ್ಕಲಿ, ಸಮಾಧಾನ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಆ ಶ್ವಾನದ ಜೊತೆ ಅಟ್ಯಾಚ್ಮೆಂಟ್ ಇದೆ ಅನ್ನೋದು ನಮಗೂ ಕೂಡ ಈಗ ಗೊತ್ತಾಗಿದೆ. ಯಾರಿಗೂ ಕೂಡ ಈ ರೀತಿ ಆಗಬಾರ್ದು. ಧನ್ಯವಾದ ರಾಶಿ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.